ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕರ್ಣ ಧಾರಾವಾಹಿ ಪ್ರಸಾರಕ್ಕೆ ಸ್ಥಗಿತಗೊಂಡಿದೆ. ಸೊ ನೆಕ್ಸ್ಟ್ ಯಾವಾಗ ಕರ್ಣ ಧಾರಾವಾಹಿ ಜಿ ಕನ್ನಡದಲ್ಲಿ ಬರುತ್ತೆ ಅಥವಾ ಬರೋದೇ ಇಲ್ವಾ? ಕರ್ಣ ಧಾರಾವಾಹಿ ಮುಗಿದ ಅಧ್ಯಾಯನ ಅಥವಾ ಈ ಒಂದು ಕರ್ಣ ಧಾರಾವಾಹಿ ನಿಲ್ಲೋದಕ್ಕೆ ಮೇನ್ ಭವ್ಯ ಗೌಡ ಅವರೇ ಕಾರಣನ? ಭವ್ಯ ಗೌಡ ಅವರು ಈ ಕರ್ಣ ಸೀರಿಯಲ್ ಕಾಣಿಸ್ಕೊಳೋದೇ ಇಲ್ವಾ? ಇಲ್ಲಿಗೆ ಸ್ಟಾಪ್ ಆಗ್ಬಿಡತ್ತೆ ಕರ್ಣ ಧಾರಾವಾಹಿ, ಮತ್ತೆ ಭವ್ಯ ಗೌಡ ಅವರು ನೆಕ್ಸ್ಟ್ ಎಲ್ಲೂ ಕೂಡ ಕಾಣಿಸ್ಕೊಳೋದೇ ಇಲ್ವಾ ಅನ್ನೋ ಒಂದು ಎಲ್ಲಾ ಪ್ರಶ್ನೆಗಳಿಗೆ ಇವತ್ತಿನ ಒಂದು ಉತ್ತರ ಈ ಒಂದು ವಿಡಿಯೋದಲ್ಲಿ ಸಿಕ್ಕತ್ತೆ. ಅಸಲಿ ಕಾರಣ ಏನು ಅನ್ನೋದು ಪೂರ್ತಿ ವಿಡಿಯೋನ ನೀವು ನೋಡಿದ್ರೆ ಸಿಕ್ಕತ್ತೆ. ನೀವು ಬೇರೆ ವಿಡಿಯೋ ನೋಡೋ ಅವಶ್ಯಕತೆ ಇರೋದಿಲ್ಲ. ಈ ವಿಡಿಯೋ ಒಂದು ನೋಡಿದ್ರೆ ಪೂರ್ತಿಯಾಗಿ ಡೀಟೇಲ್ಸ್ನ ತಗೊಂಡು ಬಂದಿದ್ದೀನಿ ನಾನು ಇವತ್ತು. ಎಲ್ಲ ಥರದಲ್ಲಿ ನಾನು ವಿಷಯನ ತಿಳ್ಕೊಂಡು ಅದಾದ್ಮೇಲೆ ಪೂರ್ತಿ ಇನ್ಫಾರ್ಮೇಶನ್ ನಿಮಗೆ ಕೊಡೋಣ ಅಂತ ಹೇಳ್ಬಿಟ್ಟು ಬಂದಿರೋವಂಥದ್ದು. ಮೊದಲನೇದಾಗಿ ಊಹಾಪೋಹಗಳಿಗೆ ನೀವು ತಲೆ ಕೊಡಬಾರ್ದು ಅಂತ ಹೇಳ್ತೀನಿ. ಭವ್ಯ ಗೌಡ ಅವರು ಕರ್ಣ ಸೀರಿಯಲ್ ಅಲ್ಲಿ ವರ್ಕ್ ಮಾಡ್ತಾ ಇಲ್ಲ, ಇನ್ನ ಬೇರೆ ಹೀರೋಯಿನ್ನ ತಗೊಬಂದಿದ್ದಾರೆ. ಕರ್ಣ ಸೀರಿಯಲ್ಗೆ ತಡೆ ಒಡ್ಡಿರೋದ್ರಿಂದ ಬೇರೆ ಸೀರಿಯಲ್ ಮತ್ತೆ ಹೀರೋಯಿನ್ ಹಾಕೊಂಡು ಶೂಟಿಂಗ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಊಹಾಪೋಹಗಳಿರ್ಬೋದು. ಮತ್ತೆ ಭವ್ಯ ಗೌಡ ಅವರು ಇದಕ್ಕೆ ಮೇನ್ ರೀಸನ್ನು, ಮತ್ತೆ ಭವ್ಯ ಗೌಡ ಅವರು ಕ್ಷಮೆ ಕೇಳಿಲ್ಲ ಯಾಕೆ, ಹಾಗೆ ಹೀಗೆ ಅಂತೆಲ್ಲಾನು ಕೂಡ ಪ್ರಶ್ನೆಗಳಿದೆ. ಅದೆಲ್ಲದಕ್ಕೂ ಕೂಡ ಉತ್ತರನ ಕೊಡ್ತೀನಿ. ಸೊ ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ಪೂರ್ತಿ ನೋಡಿ ಅಂತ ಹೇಳ್ತೀನಿ. ಮೊದಲನೇದಾಗಿ ಕನ್ನಡ ಸೀರಿಯಲ್ ಧಾರಾವಾಹಿ 16ನೇ ತಾರೀಕು ನಮ್ಮ ಜಿ ಕನ್ನಡದಲ್ಲಿ ಪ್ರಸಾರ ಆಗಬೇಕಾಗಿತ್ತು. ಇದು ಎಲ್ಲ ಕಡೆ ಗೊತ್ತಿರೋಂಥ ವಿಷಯ. ಇದೊಂದು ಹೈ ಬಜೆಟ್ ಸೀರಿಯಲ್ ಅನ್ನೋದು ಗೊತ್ತಿತ್ತು. ಪ್ರಮೋಷನ್ ಅಂತೂ ಹೆವಿ ಇತ್ತು, ಹೈ ಲೆವೆಲ್ ಅಲ್ಲಿ ಪ್ರಮೋಷನ್ಸ್ ಕೂಡ ನಡೆದಿತ್ತು. ಇನ್ನೇನು 16ನೇ ತಾರೀಕು ಕನ್ನಡ ಸೀರಿಯಲ್ ಜಿ ಕನ್ನಡದಲ್ಲಿ ಪ್ರಸಾರ ಆಗಬೇಕಾಗಿತ್ತು. ಮಧ್ಯಾಹ್ನ ಬಂತು. ಎಲ್ಲ 14ನೇ ತಾರೀಕೇನೆ ಅಂದ್ರೆ ಶನಿವಾರನೇ ಭವ್ಯ ಗೌಡ ಇರುವಂತಹ ಎಲ್ಲಾ ಪ್ರೋಮೋಗಳು ಕೂಡ ಡಿಲೀಟ್ ಆಗ್ಬಿಟ್ಟಿತ್ತು. ಸೆಕೆಂಡ್ ಪ್ರೋಮೋ ಇರ್ಬೋದು, ಥರ್ಡ್ ಪ್ರೋಮೋ ಇರ್ಬೋದು, ಫಸ್ಟ್ ಪ್ರೋಮೋ ಡಿಲೀಟ್ ಆಗಿ ಮತ್ತೆ ಅಪ್ಲೋಡ್ ಮಾಡಿದ್ರು. ಫಸ್ಟ್ ಪ್ರೋಮೋನ ಕನ್ನಡ ಸೀರಿಯಲ್ ಫಸ್ಟ್ ಪ್ರೋಮೋನ ಮತ್ತೆ ಅಪ್ಲೋಡ್ ಮಾಡಿದ್ರು. ಅದ್ರಲ್ಲಿ ಭವ್ಯ ಗೌಡ ಅವರು ಇರಲಿಲ್ಲ. ಮತ್ತೆ ಭವ್ಯ ಗೌಡ ಅವರ ಒಂದು ಇನ್ಸ್ಟಾ ಸ್ಟೋರಿಲೂ ಅಷ್ಟೇ ಎಲ್ಲ ಏನು ಕನ್ನಡ ಸೀರಿಯಲ್ದು ಪ್ರೋಮೋಗಳಿತ್ತು ಎಲ್ಲಾನು ಕೂಡ ಡಿಲೀಟ್ ಮಾಡಿದ್ರು. ಯಾಕೆ ಇಲ್ಲಿ ಕನ್ನಡ ಸೀರಿಯಲ್ ಭವ್ಯ ಗೌಡ ಅವರು ಇಲ್ವಾ, ಏನಕ್ಕೆ ಅನ್ನೋ ಒಂದು ಎಲ್ಲ ಪ್ರಶ್ನೆಗಳು ಕೂಡ ಶನಿವಾರದಿಂದನೇ ಹುಡ್ಕೊಂತ ಹೋಯಿತು. ಇಲ್ಲ ಬಿಡಿ, ಏನೋ ಟೆಕ್ನಿಕಲ್ ಇಶ್ಯೂಸ್ ಇರ್ಬೋದು ಅಂತ ಕೆಲವರು ಅಂದ್ಕೊಂಡು ಸೋಮವಾರ ಪ್ರಸಾರ ಆಗುತ್ತಲ್ವಾ ಅವಾಗಲೇ ನೋಡಿದ್ರಾಯ್ತು ಅನ್ನೋ ಒಂದು ಪ್ರೇಕ್ಷಕರ ಒಂದು ಆಸೆಯಿಂದ ವೇಟ್ ಮಾಡ್ತಾ ಇದ್ರು. 16ನೇ ತಾರೀಕು ಸಡನ್ಲಿ ನಮ್ಮ ಜಿ ಕನ್ನಡ ಅಫಿಷಿಯಲ್ ಅಕೌಂಟಲ್ಲಿ ಜಿ ಕನ್ನಡದಲ್ಲಿ ಪ್ರಸಾರ ಆಗಬೇಕಾದಂತಹ 16ನೇ ತಾರೀಕು ಪ್ರಸಾರ ಆಗ್ಬೇಕಾದಂತಹ ಕನ್ನಡ ಧಾರಾವಾಹಿ ಸೀರಿಯಲ್ ಮತ್ತೆ ಶೀಘ್ರದಲ್ಲಿ ಅನ್ನೋ ಒಂದು ಪ್ರೋಮೋನ ಬಿಡುತ್ತೆ. ಸೊ ಇದರಿಂದ ಗೊತ್ತಾಗುತ್ತೆ ಕನ್ನಡ ಸೀರಿಯಲ್ ಈಗ ಬರೋದಿಲ್ಲ, ಸೋಮವಾರದ ಬರೋದಿಲ್ಲ. ಇನ್ನು ಲಕ್ಷ್ಮೀ ನಿವಾಸ ಒನ್ ಅವರ್ ಮತ್ತೆ ಕಂಟಿನ್ಯೂ ಆಗುತ್ತೆ. ಸೋಮವಾರದಂದು 1 ಅವರೇ ಕಂಟಿನ್ಯೂ ಆಗುತ್ತೆ. ಕನ್ನಡ ಸೀರಿಯಲ್ ಬರಬೇಕಂತ ಟೈಮಿಂಗ್ಸ್ ಅಲ್ಲಿ ಲಕ್ಷ್ಮೀ ನಿವಾಸನೆ 1 ಅವರ್ ಕಂಟಿನ್ಯೂ ಆಗುತ್ತೆ. ಸೊ ಇದೇನಕ್ಕೆ ಕನ್ನಡ ಸೀರಿಯಲ್ 16ನೇ ತಾರೀಕು ಬರುತ್ತೆ ಅಂತ ಅಂದ್ರಲ್ಲ, ಪ್ರೇಕ್ಷಕರೆಲ್ಲ ತುಂಬಾ ವೇಟ್ ಮಾಡ್ತಾ ಇದ್ರು. ಯಾಕೆ ಬರ್ತಾ ಇಲ್ವಲ್ಲ ಕನ್ನಡ ಸೀರಿಯಲ್ 16ನೇ ತಾರೀಕು ಬರುತ್ತೆ ಅಂತೇಳಿ ಸಾಕಷ್ಟು ಪ್ರಮೋಷನ್ ನಡೀತು. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಚರ್ಚೆ ಆಗಿತ್ತು. ಹೀಗಿರುವಾಗ ಯಾಕೆ ಕನ್ನಡ ಸೀರಿಯಲ್ ಬರಲಿಲ್ಲ ಅನ್ನೋ ಒಂದು ಪ್ರಶ್ನೆ ಎಲ್ಲರಲ್ಲೂ ಹುಟ್ಕೋತು. ಕನ್ನಡ ಸೀರಿಯಲ್ ಪ್ರಸಾರ ಆಗದಿರೋದಕ್ಕೆ ಕಾರಣ ಏನು, ರೀಸನ್ ಏನು ಅಂತ ಕೂಡ ನಿನ್ನೆ ನಮ್ಮ ಕಿರಣ್ ರಾಜರಾಗಿರ್ಬೋದು, ನಮ್ರತಾ ಗೌಡ ಅವರು ಕೈ ಮುಗಿದು ಕ್ಷಮೆ ಕೇಳ್ತಾರೆ. ನಾವು ಅಷ್ಟೊಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರಿ ನಮ್ಮ ಮೇಲೆ, ನಾವು ನಿಮ್ಮ ಎದುರುಗಡೆ ಬರಬೇಕು ಅನ್ನೋ ಒಂದು ಎಲ್ಲರ ಆಸೆಗಳನ್ನ ನಾವು ಇಟ್ಕೊಂಡಿದ್ವಿ. ನಮ್ಮಿಂದ ತಪ್ಪಾಗಿದೆ, ದಯವಿಟ್ಟು ಕ್ಷಮಿಸಿ, ಕ್ಷಮೆ ಇರಲಿ. ಬಟ್ ನಮಗೆ ಪ್ರೋತ್ಸಾಹನ ಕೊಡ್ರಿ, ಇನ್ನೂ ಕೂಡ ಪ್ರೋತ್ಸಾಹ ಕೊಡಿ. ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಕನ್ನಡ ಸೀರಿಯಲ್ ಬಂದೇ ಬರುತ್ತೆ. ಸ್ವಲ್ಪ ತಡ ಆದ್ರೂ ಕೂಡ ಮತ್ತೆ ಬರೋವಂಥದ್ದನ್ನ ಯಾರು ಕೂಡ ತಡೆಯೋದಿಕ್ಕೆ ಆಗೋದಿಲ್ಲ ಅನ್ನೋದನ್ನು ಕೂಡ ಇಬ್ರು ಕೂಡ ಕ್ಲಾರಿಟಿ ಕೊಡ್ತಾರೆ. ಬಟ್ ಅಲ್ಲಿ ಅವ್ರ ಮುಖದಲ್ಲಿ ಬೇಸರವಂತೂ ಕಾಣಿಸ್ತಾ ಇರುತ್ತೆ. ಮತ್ತೆ ಜೊತೆಗೆ ಏನಂದ್ರೆ ಕನ್ನಡ ಸೀರಿಯಲ್ ಬಂದೇ ಬರುತ್ತೆ ಅನ್ನೋ ಒಂದು ನಂಬಿಕೆನೂ ಕೂಡ ಹುಟ್ಟಿಸಿದ್ರು. ಜೊತೆಗೆ ಅಲ್ಲಿ ನಾವು ಬರದೇ ಇರೋದಕ್ಕೆ ಸಾರಿನೂ ಕೂಡ ಕೇಳ್ತಾರೆ. ಇಲ್ಲಿ ಲೀಗಲ್ ಕಾಂಪ್ಲಿಕೇಶನ್ ಆಗಿದೆ ಅನ್ನೋದನ್ನ ಇಲ್ಲಿ ನಮ್ರತಾ ಗೌಡ ಆಗಿರ್ಬೋದು ಮತ್ತೆ ನಮ್ಮ ಕಿರಣ್ ರಾಜ್ ಹೀರೋ ಆಗಿರೋರು ಇಬ್ರು ಕೂಡ ಅವರ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಳ್ತಾರೆ. ಬಟ್ ಭವ್ಯ ಗೌಡ ಅವ್ರಿಗೆ ಏನಂತ ಹಾಕೊಂಡಿರ್ತಾರೆ ಅವರ ಸ್ಟೋರಿಯಲ್ಲಿ ಅಂದ್ರೆ ಟ್ರಸ್ಟ್ ಪ್ರೋಸೆಸ್ ಅಂತ ಹಾಕೋತಾರೆ. ಒಂದು ಸಾಂಗ್ ಮುಖಾಂತರ ತುಳಿಯೋ ಅಂದ್ರೆ ಯಾರು ಬೆಳೀತಾ ಇದ್ದೀನಿ ಅಂದ್ರೆ ತುಳಿಯೋರು ಇದ್ದೇ ಇರ್ತಾರೆ, ಸೊ ಉರ್ಕೊಳೋರು ಇದ್ದೇ ಇರ್ತಾರೆ. ಸೊ ಅವ್ರನ್ನ ಮುನ್ನೋಗಿ ನಾನು ಮತ್ತೆ ಬರ್ತೀನಿ ಅನ್ನೋ ಅಂಥದ್ರಲ್ಲಿ ಇದರ ನಂಬಿಕೆ ಇಡಿ ಅನ್ನೋ ಒಂದು ಸ್ಟೇಟಸ್ನ ಹಾಕೊಂಡಿರ್ತಾರೆ. ಸೊ ಇದ್ರೆಲ್ಲದ್ರ ಹಿಂದೆ ಎಲ್ಲರಿಗೂ ಒಂದು ಡೌಟು, ಯಾಕೆ ಕನ್ನಡ ಸೀರಿಯಲ್ ಬಂದಿಲ್ಲ? ಇಲ್ಲಿ ಎಲ್ಲ ಹೂವಾಪೋಗಳು ಭವ್ಯ ಗೌಡ ಅವರೇ ಕಾರಣ. ಏನಕ್ಕೆ ಕಾರಣ ಆಗಿದ್ದಾರೆ ಭವ್ಯ ಗೌಡ? ಯಾವ ರೀತಿ ಕಾರಣ ಆಗಿದ್ದಾರೆ? ಅಥವಾ ಸೀರಿಯಲ್ ಬಿಟ್ಟೇ ಹೋಗ್ಬಿಟ್ರಾ? ಅದರಿಂದ ಅಂದ್ರೆ ಏನಂದ್ರೆ ಯಾಕೆ ಸೀರಿಯಲ್ ಬಿಟ್ಟು ಹೋದ್ರು ಅಂತ ಕೆಲವರು ಏನಂತಂದ್ರೆ ಫ್ಯಾನ್ಸ್ಗಳಿಗೆ ತುಂಬಾ ಆಸೆ ಇದ್ದಿದ್ದು ಕನ್ನಡ ಸೀರಿಯಲ್ ಅಲ್ಲಿ
ಭವ್ಯ ಗೌಡ ಅವರು ಹೀರೋಯಿನ್ ಆಗಿ ನಟಿಸಬೇಕು ಅನ್ನೋದು ಕೆಲವರ ಆಸೆ ಇದ್ರೆ, ಇನ್ನು ಕೆಲವರ ಆಸೆ ಏನಾಗಿತ್ತು ಅಂದ್ರೆ ಭವ್ಯ ಗೌಡ ಅವರು ಈ ಸೀರಿಯಲ್ ಅಲ್ಲಿ ನಟಿಸಬಾರ್ದು ಅನ್ನೋದು ಇನ್ನಷ್ಟು ಫ್ಯಾನ್ಸ್ಗಳಿಗೆ ಇದ್ದಿದ್ದಂಥದ್ದು. ಯಾಕೆ ಭವ್ಯ ಗೌಡ ಅವರು ಈ ಕ್ಯಾರೆಕ್ಟರ್ನ ತಗೋಬಾರ್ದು ಅಂತ ಹೇಳಿದ್ರೆ, ನಿಧಿ ಅನ್ನೋ ಒಂದು ಪಾತ್ರ ಕನ್ನಡ ಸೀರಿಯಲ್ ಅಲ್ಲಿ ನಮ್ಮ ಭವ್ಯ ಗೌಡ ಅವರು ನಿರ್ವಹಿಸ್ತಾ ಇರುವಂಥದ್ದು, ನಿತ್ಯದ ಪಾತ್ರನ ನಮ್ರತಾ ಗೌಡ ಅವರು ನಿರ್ವಹಿಸ್ತಾ ಇದ್ದಾರೆ. ಬಟ್ ಈ ಒಂದು ಕನ್ನಡ ಸೀರಿಯಲ್ಲು ಹಿಂದಿಯ ರಾಜ್ ಕಾ ಬೇಟಾ ಸೀರಿಯಲ್ನ ಒಂದು ರೀಮೇಕ್ ಸೀರಿಯಲ್ ಆಗಿರುತ್ತೆ. ಸೊ ಈ ರೀಮೇಕ್ ಸೀರಿಯಲ್ ಪ್ರಕಾರ ರಾಜ್ ಕಾ ಬೇಟಾ ಸೀರಿಯಲ್ ಅಲ್ಲಿ ನಿಧಿ ಪಾತ್ರ ಬಂದ್ಬಿಟ್ಟು ಅಂದ್ರೆ ಹೋಗ್ತಾ 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 ಅದು ನೆಗೆಟಿವ್ ಪಾತ್ರವಾಗಿ ಕನ್ವರ್ಟ್ ಆಗುತ್ತೆ. ಸೊ ಆದ್ರಿಂದ ನಮ್ಮ ಭವ್ಯ ಗೌಡನ ಅಭಿಮಾನಿಗಳಿಗೆ ಏನು, ನಿಧಿ ಪಾತ್ರ ಬೇಡ, ನಮಗೆ ನೆಗೆಟಿವ್ ಪಾತ್ರ ಬೇಡ, ಭವ್ಯ ಗೌಡ ಅವರು ಹೀರೋಯಿನ್ ಪಾತ್ರನ ತಗೊಳ್ಳಿ ಅನ್ನೋ ಒಂದು ಆಸೆಯಿಂದ ಕೆಲವರು ಆ ರೀತಿ ಹೇಳ್ತಾ ಇದ್ರು. ಬಟ್ ಇಲ್ಲಿ ನಿಧಿ ಅನ್ನೋ ಪಾತ್ರ ತುಂಬಾನೇ ಬೇರೆ ರೀತಿಯಲ್ಲಿ ಡಿಸೈನ್ ಮಾಡಿದ್ರು. ಇದು ಒಂದು ಕನ್ನಡ ಸೀರಿಯಲ್ ಕನ್ನಡದಲ್ಲಿ ಬರುವಂಥವ್ರು ಆ ಒಂದು ಇದನ್ನೇ ರಿಮೇಕ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಸ್ವಲ್ಪ ಇಟ್ಕೊಂಡ್ರು ಕೂಡ ಇಲ್ಲಿ ಬೇರೆ ತರ ಬರುತ್ತೆ ಅನ್ನೋ ಒಂದು ಹೇಳಿದ್ರು. ಎಲ್ಲ ಒಂದು ಕನ್ನಡ ಸೀರಿಯಲ್ ತಂಡ ಹೇಳಿತ್ತು. ಬಟ್ ತುಂಬಾನೇ ಚೆನ್ನಾಗಿ ಮೂರು ಪಾತ್ರನೂ ಕೂಡ ತುಂಬಾನೇ ಚೆನ್ನಾಗಿತ್ತು. ಅಂದ್ರೆ ಕರ್ಣನ್ ಪಾತ್ರ ಆಗಿರ್ಬೋದು, ನಿತ್ಯ ಪಾತ್ರ ಆಗಿರ್ಬೋದು, ನಿಧಿ ಪಾತ್ರ ಆಗಿರ್ಬೋದು, ಈ ಮೂರು ಪಾತ್ರಗಳು ಕೂಡ ತುಂಬಾನೇ ಚೆನ್ನಾಗಿ ಡಿಸೈನ್ ಮಾಡಿದ್ರು. ಸೊ ಈ ಮೂರು ಜನನು ಕೂಡ ತುಂಬಾನೇ ಮೇನ್ ಪಿಲ್ಲರ್ಸ್ ಆಗಿರ್ತಾರೆ ಈ ಒಂದು ಕನ್ನಡ ಸೀರಿಯಲ್ಗಳಿಗೆ. ಯಾಕೆ ಅಂದ್ರೆ ಫೇಮಸ್ ಇರುವಂಥವ್ರು ಇವರು ಮೂರು ಜನನು ಕೂಡ. ಬಿಗ್ ಬಾಸ್ ಇಂದ ಫೇಮಸ್ ಪಡೆದಿದ್ದು ನಮ್ರತಾ ಗೌಡ ಆಗಿರ್ಬೋದು, ನಾಗಿಣಿಯಿಂದ ಫೇಮಸ್ ಪಡೆದಿರೋದು ನಮ್ರತಾ ಗೌಡ, ಜೊತೆಗೆ ಗೀತಾ ಸೀರಿಯಲ್ ಮುಖಾಂತರ ಫೇಮಸ್ ಪಡೆದಿರೋದು ನಮ್ಮ ಭವ್ಯ ಗೌಡ. ಹಾಗೆ ಬಿಗ್ ಬಾಸ್ 11 ಇಂದ ಫೇಮಸ್ ಪಡೆದಿರುವಂತದ್ದು ಭವ್ಯ ಗೌಡ. ಕಿರಣ್ ರಾಜ್ರು ಕನ್ನಡತಿಯ ಸೀರಿಯಲ್ ಅಲ್ಲಿ ಆದ್ಮೇಲೆ 2 ವರ್ಷ ಎಲ್ಲೂ ಕಾಣಿಸ್ಕೊಂಡಿಲ್ಲ. ಕನ್ನಡ ಸೀರಿಯಲ್ ಬಂದ್ಬಿಟ್ಟು 2-3 ವರ್ಷ ನಡೆದಿರುವಂತಹ ಹೈ TRP ಪಡೆದಂತಹ ಒಂದು ಸೀರಿಯಲ್. ಸೊ ಈ ಮೂರು ಜನನು ಕೂಡ ತುಂಬಾನೇ ಮೇನ್ ಪಿಲ್ಲರ್ಸ್ ಆಗಿರ್ತಾರೆ. ಅದರಲ್ಲೂ ಕೂಡ ಭವ್ಯ ಗೌಡ ಈ ರೀಸೆಂಟ್ ಆಗಿ ಇನ್ನು 4 ತಿಂಗಳು ಮುಗಿದಿಲ್ಲ. ಭವ್ಯ ಗೌಡ ಅವರು ಬಿಗ್ ಬಾಸ್ ನ ಮುಗಿಸ್ಬಿಟ್ಟು ಜಸ್ಟ್ 4 ತಿಂಗಳು ಕೂಡ ಆಗಿದೆ ಅಷ್ಟೇನೆ. ತಕ್ಷಣಕ್ಕೆ ಜಿ ಕನ್ನಡದಲ್ಲಿ ಇವರು ವರ್ಕ್ ಮಾಡಕ್ಕೆ ಒಂದು ಆಪರ್ಚುನಿಟಿ ಸಿಗುತ್ತೆ. ಸೊ ಅದನ್ನ ಏನಕ್ಕೆ ಬಿಡಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಗ್ರಾಬ್ ಮಾಡಿ ಸೊ ಆ ಒಂದು ಆಪರ್ಚುನಿಟಿ ಉಪಯೋಗಿಸ್ಕೊಂಡು ಒಂದು ಹೀರೋಯಿನ್ ಪಾತ್ರದಲ್ಲಿ ಡಬಲ್ ಹೀರೋಯಿನ್ ಇರೋದ್ರಿಂದ ಅದನ್ನ ಯೂಸ್ ಮಾಡಿಕೊಂಡು ಪಾತ್ರನ ನಿರ್ವಹಿಸ್ತಾ ಇದ್ರು. ಸೊ ಪ್ರೋಮೋಗಳು ಬಂತು, ಫಸ್ಟ್ ಪ್ರೋಮೋ ಬಂದಾದ್ಮೇಲೆ ಸೆಕೆಂಡ್ ಪ್ರೋಮೋ ಬರುತ್ತೆ ಭವ್ಯ ಗೌಡವ್ರದ್ದು. ಫಸ್ಟ್ ಪ್ರೋಮೋ ಬಂದ್ಬಿಟ್ಟು ಆಲ್ರೆಡಿ 2 ತಿಂಗಳು ಆಗಕ್ಕಾಯ್ತು. ಇನ್ನು ಸೆಕೆಂಡ್ ಪ್ರೋಮೋ ಭವ್ಯ ಗೌಡವ್ರದ್ದು ಬಂದ್ಬಿಟ್ಟು 1 ತಿಂಗಳು ಆಗಕ್ಕಾಯ್ತು. ಬಟ್ ಕಲರ್ಸ್ ಕನ್ನಡ ಅಂದ್ರೆ ಪ್ರತಿಸ್ಪರ್ಧಿ ಚಾನಲ್ ಯಾವುದು ಅನ್ನೋ ಒಂದು ಪ್ರಶ್ನೆ ಎಲ್ಲರಿಗೂ ಇತ್ತು. ಕಲರ್ಸ್ ಕನ್ನಡದಲ್ಲಿ ಬಿಗ್ ಬಾಸ್ ಸೀಸನ್ 11 ನಡೆಯುತ್ತೆ. ಅದರಲ್ಲಿ ಭವ್ಯ ಗೌಡ ಅವರು ಕೂಡ ಅಲ್ಲಿನ ಒಂದು ಕಂಟೆಸ್ಟೆಂಟ್ ಆಗಿರ್ತಾರೆ. ಸೊ ಅಲ್ಲಿ ಕಂಟೆಸ್ಟೆಂಟ್ ಆಗಿರೋದಕ್ಕೆ ಏನು ಪ್ರಾಬ್ಲಮ್ ಅಂತ ಹೇಳಿದ್ರೆ, ಬಿಗ್ ಬಾಸ್ ಅಲ್ಲಿ ಒಂದು ಅಗ್ರಿಮೆಂಟ್ ಅಥವಾ ಒಂದು ಏನಂತಾರೆ ಅಲ್ಲಿನ ಒಂದು ಇದಿರುತ್ತೆ, ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ. ಇಷ್ಟು ಒಂದು ಬಿಗ್ ಬಾಸ್ ರಿಯಾಲಿಟಿ ಶೋಸ್ ಅಂದ್ರೆ ಅದೊಂದು ಬಿಗ್ ಬಜೆಟ್ ರಿಯಾಲಿಟಿ ಶೋ ಆಗಿರುತ್ತೆ. ಎಲ್ಲರೂ ನೋಡುವಂತಹ ಒಂದು ಶೋ. ಹೇಳ್ಬೇಕಂತಂದ್ರೆ ಅಲ್ಲಿಂದ ಫೇಮಸ್ ತಗೊಂಡು ಬೇರೆ ಚಾನಲ್ಗೆ ತಕ್ಷಣಕ್ಕೆ ಹೋಗುವಂಥದ್ದಿರಲ್ಲ. ಎಲ್ಲ ಒಂದು ಕಂಡೀಷನ್ಸ್ಗಳಿಗೆ ಅಲ್ಲಿ ಒಂದು ಕಾಂಟ್ರಾಕ್ಟ್ ಅಂತ ಮಾಡ್ಕೊಂಡಿರ್ತಾರೆ. ಈ ಒಂದು ಬಿಗ್ ಬಾಸ್ ಇಂದ ಫೇಮಸ್ ಆದ್ಮೇಲೆ ಅಟ್ಲೀಸ್ಟ್ ಆ ಒಂದು ಚಾನಲ್ ಅಲ್ಲಿ 1 ವರ್ಷನೋ ಅಥವಾ ಒಂದು ಶೋನಾರು ಮಾಡಬೇಕು ಅನ್ನೋ ಒಂದು ಕಾಂಟ್ರಾಕ್ಟಿಗೆ ಸೈನ್ ಕೂಡ ಹಾಕಿರ್ತಾರೆ. ಇದೆಲ್ಲ ಚಾನಲ್ ಅಲ್ಲಿ ನಡೆಯುವಂತಹ ಎಲ್ಲ ಶೋಸ್ ಅಲ್ಲಿ ನಡೆಯುವಂತಹ ಒಂದು ಕಾಮನ್ ಅಗ್ರಿಮೆಂಟ್ ಆಗಿರುತ್ತೆ. ಸೊ ಅದ್ರ ಪ್ರಕಾರ ಕೆಲವರು ಆ ಅಗ್ರಿಮೆಂಟಿಗೆ ಒಪ್ಕೊಂಡಿರ್ತಾರೆ, ಕೆಲವರು ಅಗ್ರಿಮೆಂಟಿಗೆ ಒಪ್ಕೊಂಡಿರಲ್ಲ. ಅಗ್ರಿಮೆಂಟಿಗೆ ಒಪ್ಕೊಂಡು ಸೈನ್ ಹಾಕಿದ್ರೆ ಈ ರೀತಿ ಪ್ರಾಬ್ಲಮ್ ಆಗುವಂಥದ್ದು ಸಹಜವಾಗಿರುತ್ತೆ. ಸೊ ಬಿಗ್ ಬಾಸ್ ರಿಯಾಲಿಟಿ ಶೋಸ್ ಇಂದ ಬಂದಿರುವಂತಹ ಒಂದು ಪಾಪ್ಯುಲಾರಿಟಿ ಇರ್ಬೋದು, ಒಂದು ಫೇಮಸ್ ಆಗಿರುವಂಥದ್ದು ಇರ್ಬೋದು, ಜನಪ್ರಿಯತೆ ಪಡೆದಿರುವಂಥದ್ದು ಬಿಗ್ ಬಾಸ್ ಇಂದ. ಸೊ ಬಿಗ್ ಬಾಸ್ ಇಂದ ಬಂದ್ಬಿಟ್ಟು ಇಲ್ಲಿ ಭವ್ಯ ಗೌಡ ಅವರು ಬೇರೆ ಚಾನಲ್ ಅಲ್ಲಿ ಆ ಒಂದು ಪಾಪ್ಯುಲಾರಿಟಿ ಬೇರೆ ಚಾನಲ್ಗೆ ಹೋಗುತ್ತೆ, ಗೊತ್ತಿರೋ ವಿಷಯ. ಸೊ ಅಲ್ಲಿ ಜನಪ್ರಿಯತೆ ಪಡ್ಕೊಂಡು ಆ ಚಾನಲ್ಲೇ ವರ್ಕ್ ಮಾಡಬೇಕು ಹೊರತಾಗಿ ಆ ಒಂದು ದಿನಗಳ ಕಳೆಯೋವರೆಗೂ ಕೂಡ ಒಂದು ಶೋಸ್ ಆಗಿರ್ಬೋದು, ಒಂದು ಧಾರಾವಾಹಿ ಮುಗಿಯೋವರೆಗೂ ಕೂಡ ಆ ಚಾನಲಲ್ಲೇ ವರ್ಕ್ ಮಾಡಬೇಕು. ಅದ್ರ ಹೊರತಾಗಿ ನೀವು ಅಗ್ರಿಮೆಂಟಿಗೆ ಸೈನ್ ಮಾಡಿರ್ತೀರಿ ಅಂದ್ರೆ ಆ ಚಾನಲಲ್ಲೇ ವರ್ಕ್ ಮಾಡಬೇಕು. ಸೊ ಅದ್ರ ಹೊರತಾಗಿ ನೀವು ಬೇರೆ ಚಾನಲ್ಗೆ ಹೋಗ್ತೀರಾ ಅಂತಂದ್ರೆ ಆ ಅಗ್ರಿಮೆಂಟನ್ನು ನೀವು ಮುರಿದಂಗಾಗತ್ತೆ. ಸೊ ಅದು ಒಂದು ಮುಖ್ಯವಾದಂತಹ ಕಾರಣ. ಸೊ ಇದೇ ಮೇನ್ ರೀಸನ್ನು. ಕೆಲವರು ಬೇರೆ ಕಾರಣಗಳ ಹಾಗೆ ಹೀಗೆ ಅಂತ ಹೇಳ್ತಾರೆ. ಸೊ ಇಲ್ಲಿ ಜಿ ಕನ್ನಡಕ್ಕೆ ಕನ್ನಡ ಧಾರಾವಾಹಿ ಏನು ಪ್ರಸಾರ ಆಗಬೇಕಾಗಿತ್ತು, ಸೊ ಕಲರ್ಸ್ ಕನ್ನಡದಿಂದ ಒಂದು ಸ್ಟೇ ಆರ್ಡರ್ ಬರುತ್ತೆ. ಅದು ಕೂಡ ಭವ್ಯ ಗೌಡ ಅವರ ಒಂದು ಕಾಂಟ್ರಾಕ್ಟ್ ಸೈನ್ ಇರುತ್ತೆ. ಕಾಂಟ್ರಾಕ್ಟ್ ಅಲ್ಲಿ ಅವ್ರು ಏನು ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ. ಬಿಗ್ ಬಾಸ್ ಮುಗಿದ ಮೇಲೆ ಒಂದು ಶೋ ಅಥವಾ ಏನಾದರೂ ಒಂದು ಮಾಡ್ಕೊಡ್ತೀನಿ ಒಂದು ಅಗ್ರಿಮೆಂಟ್ ಇರುತ್ತೆ. ಸೊ ಅದರಲ್ಲಿ ಅವರ ಒಂದು ಕಾಂಟ್ರಾಕ್ಟ್ ಇಂದ ಇಲ್ಲಿ ಕನ್ನಡ ಸೀರಿಯಲ್ ಅಲ್ಲಿ ಭವ್ಯ ಗೌಡ ಅವರು ಮೇನ್ ಪಾತ್ರವಾಗಿ ನಿರ್ವಹಿಸ್ತಾ ಇರೋದ್ರಿಂದ ಸೊ ಕನ್ನಡ ಸೀರಿಯಲ್
ಪ್ರಸಾರ ಆಗೋ ಆಗಿಲ್ಲ ಅಂತೇಳಿ ಒಂದು ಸ್ಟೇ ಆರ್ಡರ್ ಕೂಡ ತರ್ತಾರೆ. ಇಲ್ಲಿ ಕಲರ್ಸ್ ಕನ್ನಡದಲ್ಲಿ ನಮ್ಮ ಭವ್ಯ ಅವರು ವರ್ಕ್ ಮಾಡಬೇಕಾಗಿತ್ತು, ಅದ್ರ ಬದಲಾಗಿ ಜಿ ಕನ್ನಡದಲ್ಲಿ ಜನಪ್ರಿಯತೆ ಕೂಡ ಹೋಗುತ್ತೆ. ಬಿಗ್ ಬಾಸ್ ಇಂದ ಫೇಮಸ್ ತಗೊಂಡು ನೀವು ಬೇರೆ ಚಾನಲ್ ವರ್ಕ್ ಮಾಡ್ತೀರಾ ಅಂದ್ರೆ ಸೊ ಅದಕ್ಕೆ ತಪ್ಪಾಗತ್ತೆ. ಸೊ ಅದರಿಂದ ಕಲರ್ಸ್ ಕನ್ನಡದವರು ಸ್ಟೇ ಆರ್ಡರ್ನ ತಂದಿರೋವಂಥದ್ದು ಕನ್ನಡ ಸೀರಿಯಲ್ಗೆ. ಸೊ ನಿಮಗೆ ಇದೊಂದು ಅರ್ಥ ಆಗಿರುತ್ತೆ ಅನ್ಕೋತೀನಿ ಯಾಕೆ ಏನು ಅಂತ ಹೇಳ್ಬಿಟ್ಟು. ಪ್ರತಿಸ್ಪರ್ಧಿ ಚಾನಲ್ ಅಂತ ಹೇಳ್ತಾ ಇದೆ. ಸೊ ಈಗ ಫೈನಲಿ ನಿಮಗೊಂದು ಕ್ಲಾರಿಟಿ ಸಿಕ್ಲಿ ಅನ್ನೋ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಮತ್ತೆ ಈಗ ಇತ್ತೀಚೆಗಷ್ಟೇ ಮುಗ್ದಿರೋದ್ರಿಂದ ಸೊ ಅಗ್ರಿಮೆಂಟ್ ಇನ್ನು ಕಂಟಿನ್ಯೂ ಆಗಿರುತ್ತೆ. ಸೊ ಹಾಗಾಗಿ ಈ ಸ್ಟೇ ಆರ್ಡರ್ ಬಂದಿರೋವಂಥದ್ದು, ಬೇರೆ ಇನ್ನೇನು ಕಾರಣ ಇಲ್ಲ. ಭವ್ಯಗೌಡ ಅವ್ರು ಏನು ಕನ್ನಡ ಸೀರಿಯಲ್ ಬಿಟ್ಟೋಗಿರೋವಂಥದ್ದು ಆ ಥರದ್ದು ಏನೂ ಇಲ್ಲ. ಈ ರೀತಿ ಪ್ರೋಸೆಸ್ ಇರೋದ್ರಿಂದ ಆ ಪ್ರೋಸೆಸ್ ನಡೀತಾ ಇದೆ. ಕೋರ್ಟ್ಗೆ ಹೋಗಿರೋದ್ರಿಂದ 16ನೇ ತಾರೀಕು ಸ್ಟೇ ಆರ್ಡರ್ ಬಂದಿರೋದ್ರಿಂದ ಸೊ ಕನ್ನಡ ಧಾರಾವಾಹಿನ ಸದ್ಯಕ್ಕೆ ನಿಲ್ಲಿಸೋದಾಗಿದೆ. ಆ ಕನ್ನಡ ಧಾರಾವಾಹಿ ನೆಕ್ಸ್ಟ್ ದಿನಗಳಲ್ಲಿ ಬರುತ್ತೆ. ಅಂದರೆ ಈ ಎಲ್ಲ ಒಂದು ಏನು ಕೋರ್ಟ್ ಮೆಟ್ಟಿಲೇರಿರೋದ್ರಿಂದ ಸ್ವಲ್ಪ ದಿನಗಳು ಟೈಮ್ ತಗೊಳುತ್ತೆ, ಬಟ್ ಕನ್ನಡ ಸೀರಿಯಲ್ ಬಂದೇ ಬರುತ್ತೆ ಅನ್ನೋದು ನೀವು ಖಂಡಿತ ನಂಬಿಕೆನ ಇಡಬಹುದು. ಇದೆಲ್ಲ ಪ್ರೋಸೆಸ್ ಅದೇನೇನಿರುತ್ತೆ ಆ ಚಾನಲ್ ಮಧ್ಯೆ ಈ ಚಾನಲ್ ಮಧ್ಯೆ ಮತ್ತೆ ಏನು ಭವ್ಯಗೌಡ ಅವ್ರದ್ದು ಅಗ್ರಿಮೆಂಟ್ ಇರುತ್ತೆ ಎಲ್ಲಾನು ಕೂಡ ಅಲ್ಲಿ ಸಮಸ್ಯೆಗಳ ಬಗೆಹರಿದ ಮೇಲೆ ಕನ್ನಡ ಸೀರಿಯಲ್ ಮತ್ತೆ ಪ್ರಸಾರ ಆಗುತ್ತೆ. ಅಷ್ಟೊಂದು ಬಜೆಟ್ ಹಾಕ್ಬಿಟ್ಟು ಕನ್ನಡ ಸೀರಿಯಲ್ನ ನಿಲ್ಲಿಸ್ಬಿಟ್ಟು ಅವರು ಶೂಟಿಂಗ್ನೆಲ್ಲ ಇದು ಮಾಡೋದಕ್ಕೆ ಆಗೋದಿಲ್ಲ. ಸೊ 50 ಎಪಿಸೋಡ್ನ ಕಂಪ್ಲೀಟ್ ಮಾಡಿದೆ ಆಲ್ರೆಡಿ ಶೂಟಿಂಗ್ನ. ಸೊ ಹಾಗಾಗಿ ಕನ್ನಡ ಸೀರಿಯಲು ಮತ್ತೆ ಬಂದೇ ಬರುತ್ತೆ, ದಯವಿಟ್ಟು ನಂಬಿಕೆ ಇಡಿ. ಸೊ ಈ ಒಂದು ಕಾರಣಕ್ಕೋಸ್ಕರ ಅಷ್ಟೇ ಬಂದಿರೋದಿಲ್ಲ. ಸೊ ಇದಕ್ಕೆ ಮೇನ್ ರೀಸನ್ ಭವ್ಯಗೌಡನೇ ಅಂತ ಹೇಳೋದಕ್ಕಾಗೋದಿಲ್ಲ. ಕಲರ್ಸ್ ಕನ್ನಡದಲ್ಲಿ ಒಂದು ಒಪ್ಪಿಗೆನ ತಗೊಂಡು ಬಂದಿರ್ತಾರೆ ಅಂತ ನಾನು ಅಂದ್ಕೋತೀನಿ. ಲಾಸ್ಟ್ ಮೂಮೆಂಟಲ್ಲಿ ಇವ್ ರೀತಿ ಮಾಡ್ತಾ ಇದ್ದಾರೆ, ಮಾಡೋದು ಸರಿಯಲ್ಲ ಅಂತ ನನಗೆ ಅನ್ಸುತ್ತೆ. ಒಂದು ತಿಂಗಳು ಮುಂಚೆನ ಅಟ್ಲೀಸ್ಟ್ ಪ್ರೋಮೋ ಬಂದಾಗ ಹೇಳಿದ್ರೆ ಶೂಟಿಂಗ್ ನಿಲ್ಸಿರೋರು ಬೇರೆ ಹೀರೋನ ತಗೊಂಡಿರೋರು ಜಿ ಕನ್ನಡದವರು. ಎರಡೂ ಕೂಡ ಪ್ರತಿಷ್ಠಿತ ಚಾನಲ್ಗಳೇ ಆಗಿರುತ್ತೆ. ಸೊ ಇಲ್ಲಿ TRP ಗೋಸ್ಕರ ಒದ್ದಾಡ್ತಾ ಇರುವಂತಹ ಚಾನಲ್ಗಳಂತಾನೆ ಹೇಳ್ಬೋದು. ಇಲ್ಲಿ ಜನಪ್ರಿಯತೆ ಹೆಚ್ಚಾಗಿ ಸಿಕ್ಕತ್ತೆ ಜಿ ಕನ್ನಡಕ್ಕೆ. ಆಲ್ರೆಡಿ ಎಲ್ಲ ಸೀರಿಯಲ್ಗಳು ಕೂಡ ಲಕ್ಷ್ಮೀ ನಿವಾಸ ಆಗಿರ್ಬೋದು, ಪುಟ್ಟಕನ ಮಕ್ಕಳಿರ್ಬೋದು, ಎಲ್ಲ ಜಿ ಕನ್ನಡದಲ್ಲಿ ಒಂದು ಹೈ ಲೆವೆಲ್ TRP ಇರುವಂತಹ ಧಾರಾವಾಹಿಗಳೇ ನಡೀತಾ ಇರೋದು. ಅದರಲ್ಲಿ ಕನ್ನಡ ಸೀರಿಯಲ್ ಪ್ರೋಮೋನೇ ಒಂದು 11-12 ಮಿಲಿಯನ್ ಹೋಗಿದೆ ಅಂತ ಅಂದ ಮೇಲೆ ಇನ್ನು ಸೀರಿಯಲ್ ಯಾವ ಲೆವೆಲ್ TRP ತಗೋಬಹುದು ಅನ್ನೋ ಒಂದು ಯೋಚನೆಯಿಂದ ಈ ರೀತಿ ಮಾಡಿರ್ಬೋದು ಅನ್ನೋದಕ್ಕಿಂತ ಮಾಡ್ಬೋದು. ಅದಕ್ಕೆ ಅವ್ರಿಗೆ ಅಧಿಕಾರ ಇದೆ. ಅಲ್ಲೊಂದು ಅಗ್ರಿಮೆಂಟ್ ಏನಾದ್ರು ಸೈನ್ ಹಾಕಿರೋದ್ರಿಂದನೇ ಈ ರೀತಿ ಸ್ಟೇ ಆರ್ಡರ್ ತರೋದಕ್ಕೆ ಸಾಧ್ಯ, ಬೇರೆ ಇನ್ನೇನಕ್ಕೂ ಕಾರಣ ಇಲ್ಲ. ಸೊ ಇದು ನಿಮಗೆ ಕ್ಲಾರಿಟಿ ಸಿಕ್ಕಿರುತ್ತೆ ಅಂತ ಅನ್ಕೋತೀನಿ. ಸೊ ಹಾಗಾಗಿ ಒಂದು ಕ್ಲಾರಿಟಿನ ಕೊಡೋಣ ಅಂತೇಳ್ಬಿಟ್ಟು ಇವತ್ತಿನ ವಿಡಿಯೋನ ಮಾಡಿದೆ. ಬಟ್ ಎನಿವೆ ಈ ಒಂದು ಕನ್ನಡ ಸೀರಿಯಲ್ ತುಂಬಾ ಅದ್ಭುತವಾಗಿ ಶೂಟಿಂಗ್ನ ಮುಗಿಸಿದೆ. ತುಂಬಾ ಚೆನ್ನಾಗಿರುವಂತಹ ಒಂದು ಕತೆ ಮತ್ತೆ ವಾಪಸ್ ಬರಲಿ, ಎಲ್ಲ ಒಂದು ಪ್ರೋಸೆಸ್ನ ಮುಗಿಸ್ಕೊಂಡು ಮತ್ತೆ ಬಂದೇ ಬರುತ್ತೆ, ಅದಕ್ಕೆ ನಂಬಿಕೆ ಹೇಳೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಸ್ನೇಹಿತರೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಗಾಯ್ಸ್. ಲವ್ ಯು ಗಾಯ್ಸ್. ಮತ್ತೊಂದು ಹೊಸ ವಿಡಿಯೋ ಜೊತೆ ಸಿಗ್ತೀನಿ. ಬಾಯ್.